ಲೀಡರ್ಗಳಿಂದ ಸರ್ಕಾರ ಅಲ್ಲ, ನಿಮ್ಮನ್ನ ನೋಡಿದ್ರೆ ಜನ ಒಂದು ಓಟ್ ಹಾಕಲ್ಲ, ನಾಚಿಕೆ ಆಗಬೇಕು ನಿಮಗೆ. ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಮಹತ್ತರವಾದ ಹೇಳಿಕೆ. ಕಾರ್ಯಕರ್ತರು ಒಂದು ಊರಿಗೆ 4 ಜನ 5 ಜನ ಇರ್ತಿದ್ರಿ. 4 ಜನ 5 ಜನ ನಿಮ್ಮ ನೋಡಿ ಒಂದು ಓಟ್ನು ಹಾಕಕ್ಕಲ್ಲ, ನಿಮ್ಮ ನೋಡಿ ಒಂದು ಓಟ್ನು ಹಾಕಕ್ಕಲ್ಲ, ನಿಮ್ಮ ನೋಡಿ ಒಂದು ಓಟ್ನು ಹಾಕಕ್ಕಲ್ಲ. ನಿಮಗೆ ನಾಚಿಕೆ ಆಗ್ಬೇಕಿದೆ, ನಿಮಗೆ ನಾಚಿಕೆ ಆಗ್ಬೇಕಿದೆ ನಿಮಗೆ. ಹೌದು, ಚಾಮರಾಜನಗರ ಜಿಲ್ಲೆಯ ಚಾಮುಲ್ನಲ್ಲಿ ಐಸ್ ಕ್ರೀಂ ಘಟಕ ಸ್ಥಾಪನೆ ವಿರೋಧಿಸಿ ಜಿಲ್ಲಾಡಳಿತ ಭವನದ ಮುಂಭಾಗ ನಡೆದ ಪ್ರತಿಭಟನೆ ವೇಳೆ ರೈತ ಸಂಘದ ಹೊನ್ನೂರು ಪ್ರಕಾಶ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಾಲು ಇಲ್ಲೇ ಕಟ್ ಮಾಡುತ್ತೇವೆ ಎಂದು ಹೇಳಿರುವುದು ಖಂಡನೀಯ. ಕೂಡಲೇ ಅವರ ವಿರುದ್ಧ ಗೂಂಡಾ ಕಾಯ್ದೆ ಪ್ರಕರಣ ದಾಖಲಿಸಬೇಕು ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು ಪತ್ರಿಕಾಗೋಷ್ಠಿ ನಡೆಸಿದರು. ಇದರ ವಿರುದ್ಧವಾಗಿ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ಉಪಾಧ್ಯಕ್ಷ ಅಂಕನಹಳ್ಳಿ ತಿಮ್ಮಪ್ಪ ಅವರು ಮಾತನಾಡಿ, ರೈತ ದೇಶದ ಬೆನ್ನೆಲುಬು, ದೇಶಕ್ಕೆ ಅನ್ನ ಹಾಕುವುದು ರೈತ. ರೈತರ ಆಡುಭಾಷೆ ಹಳ್ಳಿಯ ಸೊಗಡಾಗಿತ್ತು. ಅದರ ರೀತಿಯಲ್ಲೇ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿದ್ದಾರೆ. ಇದನ್ನೇ ದೊಡ್ಡದಾಗಿ ಪತ್ರಿಕಾಗೋಷ್ಠಿ ನಡೆಸಿ ಗೂಂಡಾ ಕಾಯ್ದೆ ಪ್ರಕರಣ ದಾಖಲಿಸಿ ಎಂದು ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ ಮುಖಂಡರುಗಳು ಆಗ್ರಹಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಇರುವುದಕ್ಕೆ ರೈತರ ಪರಿಶ್ರಮ, ಸಾರ್ವಜನಿಕರ ಪರಿಶ್ರಮ ಇದೆ. ಕೇವಲ ಲೀಡರ್ಗಳಿಂದಲೇ ಸರ್ಕಾರ ಅಲ್ಲ. ಕೆಲವು ಕಾಂಗ್ರೆಸ್ ಲೀಡರ್ಗಳ ನೋಡಿದರೆ ಜನ ಒಂದು ವೋಟ್ ಕೂಡ ಹಾಕಲ್ಲ. ಅವರ ಸ್ವಾರ್ಥಕ್ಕಾಗಿ ಸಿಎಂ ಅವರ ಮೆಚ್ಚುಗೆ ಪಡೆಯಲು ಈ ರೀತಿ ರೈತರ ಮೇಲೆ ಗೂಂಡಾ ಕಾಯ್ದೆ ಪ್ರಕರಣ ದಾಖಲಿಸಿ ಎಂದು ಹೇಳಿಕೆ ನೀಡಿರುವುದನ್ನು ವಿರೋಧಿಸುತ್ತೇವೆ. ಹಾಗೊಂದು ವೇಳೆ ಪ್ರಕರಣ ದಾಖಲಿಸುವುದೇ ಆದರೆ ರಾಜ್ಯ ರೈತ ಸಂಘಟನೆಗಳು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ಸಂದೇಶವನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಆನಂದ್, ಸುಮೇಶ್, ಕೊಪ್ಪಲು ಅಶ್ವಥ್, ರಂಗಪ್ಪ ಇದ್ದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾ ಕಚೇರಿ ಮುಂದ್ಗಡೆ ಅಲ್ಲಿ ರೈತ ಮುಖಂಡ ಏನು ಮಾಡಿದ್ದಾರೆ, ಕೆಲವೊಂದು ಬಾಯಿ ತಪ್ಪಿ ಆಡು ಭಾಷೆಯಲ್ಲಿ ಕೆಲವು ಪದಗಳನ್ನು ಉಪಯೋಗಿಸಿದ್ದಾರೆ. ನಾವು ಅದನ್ನು ಹೇಳೋಕ್ಕೆ, ಏಕೆಂದರೆ ನಮ್ಮ ಹಳ್ಳಿಗಳಲ್ಲಿ ಉಪಯೋಗಿಸ್ತಕ್ಕಂಥ ಪದಗಳು, ಈ ಕೆಲವೊಂದು ಪದಗಳಿಗೆ ನೀವು ಒಂದು ಕೇಸನ್ನು ದಾಖಲು ಮಾಡಿಕೊಡ್ತಾ ಹೋದರೆ ರಾಜ್ಯದಲ್ಲಿ ಬೇಜಾನು ಕೇಸ್ಗಳು ಸೃಷ್ಟಿ ಆಯ್ತವೆ. ಮನೆಗೂ ಒಂದು ಕೇಸ್ಗಳು ಸೃಷ್ಟಿ ಆಯ್ತವೆ. ಇದೇ ರೀತಿ ಇದನ್ನೇ ನೆಪ ಮಾಡಿಕೊಂಡು ಈ ಕಾಂಗ್ರೆಸ್ಸು ಕೆಲವು ಜನ ಕಾರ್ಯಕರ್ತರು ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ಒತ್ತಡ ತಂದು ಆ ರೈತ ಮುಖಂಡನ ಮೇಲೆ ಒಂದು ಕೇಸನ್ನು ದಾಖಲು ಮಾಡುವಂಥ ಇದನ್ನು ಒತ್ತಡವನ್ನು ತಂದಿದ್ದಾರೆ. ಆಯಿತು, ನೀವೇನೋ ಒತ್ತಡವನ್ನು ಅಮಾಯಕ ರೈತನ ಮೇಲೆ ತಂದ್ರಿ. ನಮ್ಮ ರಾಜ್ಯದ ಮೊದಲನೇ ಪ್ರಜೆ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಅಲ್ಲಿ ಸಭೆಯನ್ನು ನಡೆಸ್ಬೇಕಾದ್ರೆ ಡ್ಯೂಟಿಯಲ್ಲಿರುವಂಥ SP ಮೇಲೆ ಕೈ ಎತ್ಕೊಂಡು ಹೊಡಿಲಿಕ್ಕೆ ಹೋಗಾರೆ. ಇದಕ್ಕೆ ಯಾವ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ? ಯಾವ ಕಾಯ್ದೆಯನ್ನು ಮಾಡಿದಿರಿ? ಒಬ್ಬ ರೈತ ಅವನು ಮಾತಾಡಿದ ಪದಕ್ಕೆ ಮಾತ್ರ ನೀವು ಗೂಂಡಾ ಕಾಯ್ದೆಯನ್ನು ನೀವು ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ, ಈ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತೀರಿ? ಇದಕ್ಕೇನು ಯಾವ ಕಾಯ್ದೆಯನ್ನು ನೀವು ಸೃಷ್ಟಿ ಮಾಡ್ತೀರಿ? ನಾನು ಕೇಳ್ತಾ ಇರೋದು ನಿಮ್ಮ ಕಾಂಗ್ರೆಸ್ ಕೆಲವು ಕಾರ್ಯಕರ್ತರನ್ನು ಪ್ರಶ್ನೆ ಮಾಡ್ತಾರೆ ನಾನು. ನೀವು ಅವನ ಮೇಲೆ ದಾಖಲೆಯನ್ನು ಸೃಷ್ಟಿ ಮಾಡಿದ್ರಲ್ಲ, ಅವನು ಮಾತಾಡಿದ್ರೂ 4 ಜನಕ್ಕೆ ಉಪಕಾರ ಮಾಡ್ತಾನೆ, 4 ಜನಕ್ಕೆ ಒಂದು ಸಮಾಜದ ಸೇವೆ ಮಾಡ್ತಾನೆ, ಒಂದು ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಎತ್ತಿ ಹಿಡಿತಾವನೆ, ಒಂದು ಸಮಾಜ ಸೇವೆ ಮಾಡಿಕೊಂಡು 4 ಜನಕ್ಕೆ ಅನ್ನ ಬೆಳೆದಾಗ್ತಾನೆ. ನೀವೇನು ಮಾಡ್ತಾಯಿದ್ರಿ? ನೀವು ಕಾರ್ಯಕರ್ತರು ಏನು ಮಾಡ್ತಾಯಿದ್ರಿ? ತಮ್ಮ ಸ್ವಾರ್ಥಕ್ಕೋಸ್ಕರ ಮೊನ್ನೆ ಮುಖ್ಯಮಂತ್ರಿಯವರಿಂದ ಮೆಚ್ಚುಗೆ ಪಡಿಸ್ಕೊಳ್ಳೋಕ್ಕೆ ಸಲುವಾಗಿ ಒಂದು ಪ್ರೆಸ್ ಮೀಟಿಂಗ್ ಮಾಡಿಬಿಟ್ಟು ಗೂಂಡಾ ಕಾಯ್ದೆಯನ್ನು ನಿರೂಪಿಸೋಕ್ಕೆ ಹೋಗಿದ್ರಿ. ನಿಮಗೆ ನಾಚಿಕೆ ಆಗ್ಬೇಕಿದೆ ನಿಮಗೆ. ನಾವು ರೈತ ಸಂಘಟನೆಗಳು ಏನು ನಮ್ಮ ರಾಜ್ಯದಲ್ಲಿ ರೈತ ಸಂಘಟನೆಗಳಿದ್ದೀವಿ, ಅವರೆಲ್ಲವ ಸ್ವಾರ್ಥಕ್ಕೆ ದುಡಿತಾ ಇದ್ದಾರೆ. ಈ ರಾಜ್ಯದಲ್ಲಿ ಬೇಜಾನು ಭ್ರಷ್ಟಾಚಾರ ನಡೆದೋಗೋದು. ಇವತ್ತು ನ್ಯಾಯ ಉಳಿದದೆ, ಒಂದು ಸಮಾಜಕ್ಕೆ ನ್ಯಾಯ ದೊರಕ್ತದೆ ಅಂದರೆ ಅದು ಕೆಲವು ಸಂಘಟನೆಗಳು ರೈತ ಸಂಘಟನೆಗಳಿಂದ ಸಾಧ್ಯ ಆಗದೆ. ಬೇಜಾನೀಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದರು, ನಮ್ಮ ರೈತರಿಗೆ ಸಂಘಟನೆಗಳ ಮುಖಾಂತರ ಎಷ್ಟು ಅನುಕೂಲವನ್ನು ಮಾಡಿಕೊಟ್ಟವ್ರು ಗೊತ್ತಾ? ಪುಟ್ಟಣ್ಣಯವರಿದ್ದರು, ನಮ್ಮ ರೈತರಿಗೋಸ್ಕರ ಎಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ. ಆ ಕೆಲಸ ನೀವು ಮಾಡಿದಿರಾ? ನೀವು ಕಾರ್ಯಕರ್ತರು ನೀವು ಮಾಡಿದಿರಾ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಜನಪ್ರತಿನಿಧಿಗಳೇ ತಲೆ ಕೆರೆದಾಡ್ಕೊಂಡು ನಾಯಿ ಸುತ್ತಿದ್ರಿ. ಅವ್ರ ಜೊತೆ ಎಲ್ಲಿ ಹೋಯ್ತಾರೆ ಅಲ್ಲಿಗೆ ಜಲ್ ಸುರಿಸ್ಕೊಂಡು ಹೋಗ್ತಿದ್ರಿ. ನೀವು ರೈತ ಮುಖಂಡರು ಮಾಡ್ತಾಯಿದ್ದಾರೆ ಆ ಕೆಲಸವ.
ದೇಶಕ್ಕೋಸ್ಕರ ಹೋರಾಟ ಮಾಡ್ತಾನೆ. ಸೈನಿಕ ಹೆಂಗೆ ದೇಶವನ್ನು ಕಾಪಾಡ್ತಾವನೆ ಹಂಗೆ ದೇಶಕ್ಕೋಸ್ಕರ ರೈತ ಅನ್ನ ಬೆಳೆದು ಅನ್ನ ಹಾಕ್ತಾವನೆ. ನಿಮ್ಮಂಗೆ ಸ್ವಾರ್ಥವಾಗಿ ನಾವು ರೈತ ಮುಖಂಡರು ಆಗಲಿ ರೈತ ಸಂಘಟನೆಗಳೇ ಆಗಲಿ ಯಾರೇ ಆಗಲಿ ಕೆಲಸ ಮಾಡ್ತಾಯಿಲ್ಲ. ಅದು ಒಂದು ಪ್ರಶ್ನೆ. ಅದಕ್ಕೂ ನಾನು ಬರ್ತೀನಿ. ಮಾನ್ಯ ಮುಖ್ಯಮಂತ್ರಿಯವರು ಕೆಲವು ತಿಂಗಳ ಹಿಂದೆ ಮಂಡ್ಯದಲ್ಲಿ ಇಡೀ ಮಂಡ್ಯ ಜನತೆಯನ್ನು, ಮಂಡ್ಯ ರೈತರನ್ನ ಛತ್ರಿಗಳು ಅಂತ ಅಂದರು. ಅದಕ್ಕೆ ನೀವು ಯಾವ ಕಾಯ್ದೆಯನ್ನು ಮಾಡಿದ್ರಿ? ಪ್ರಶ್ನೆ ಕೊಡಿ ನನಗೆ, ಉತ್ತರ ಇದಕ್ಕೆ. ಅದಕ್ಕೆ ನೀವು ಯಾವ ಕಾಯ್ದೆಯನ್ನು, ಗುಂಡ ಕಾಯ್ದೆಯನ್ನು ಸೃಷ್ಟಿ ಮಾಡಿದ್ರಿ? ಅಮಾಯಕ ರೈತರ ಮೇಲೆ ನೀವು ಕಾಯ್ದೆಯನ್ನು, ಗುಂಡ ಕಾಯ್ದೆಯನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ಹೊಟ್ಟಿದ್ರಲ್ಲ, ಇವುಗಳೆಲ್ಲ ಜನಪ್ರತಿ ನಾಯಕರುಗಳಿಗೆ ಕೆಲವರಿಗೆ ನೀವು ಯಾವ ಕಾಯ್ದೆಯನ್ನು ಸೃಷ್ಟಿ ಮಾಡಿದ್ರಿ? ಇದು ಉತ್ತರ ಕರ್ನಾಟಕದಲ್ಲಿ ಇಂಥ ಆಡು ಭಾಷೆಯಲ್ಲಿ ಕೆಲವು ಎಷ್ಟೋ ಪದಗಳನ್ನು ಉಪಯೋಗಿಸ್ತಾರೆ. ಅವೆಲ್ಲ ನೀವು ಕೆಟ್ಟದು ಅಂತ ನೀವು ಮಾಡಿಕೊಂಡು ಗುಂಡಾ ಕಾಯ್ದೆಯನ್ನು ನೀವು ನಿರ್ಮಿಸೋಕೆ ಹೋದರೆ ದೇಶದಲ್ಲಿ ಯಾರು ಒಬ್ಬರು ಉಳಿಯೋದಿಲ್ಲ, ಒಳ್ಳೆ ಜನಗಳು. ನಮ್ಮ ಹಳ್ಳಿಯಲ್ಲಿ ಮಾತಾಡ್ತಕ್ಕಂಥ ಪದನೇ ಅಂತದ್ದು ಕರ್ರಿ. ನಿಮಗೆ ನೋವಾಗಿರ್ಬೋದು. ಈಗ ಹೀಗೆ ನೀವು ಇದೇ ರೀತಿ ನೀವು ರೈತರ ಮೇಲೆ ರಾಜ್ಯ ಸರ್ಕಾರ ಆಗಿರ್ಬೋದು, ಯಾರೇ ರೈತ ಕಾಂಗ್ರೆಸ್ ಕೆಲವರು ಕಾರ್ಯಕರ್ತರು ಯಾರೇ ಆಗಿರ್ಬೋದು, ರೈತರ ಮೇಲೆ ಇದೇ ಥರ ಗುಂಡಾ ಕಾಯ್ದೆಯನ್ನು ನೀವು ದಾಖಲೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾವಾರ ಆಗಿರ್ಬೋದು ಪ್ರತಿಭಟನೆಯನ್ನು ನಾವು ಹಮ್ಮಿಕೋಬೇಕಾಗ್ತದೆ. ಹಂತ ಹಂತವಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಪಕ್ಷಗಳು ಗೆಲ್ತೇವೆ ಅನ್ನೋದನ್ನು ನಾವು ನೋಡ್ತೀವಿ ರೀ. ನೀವು ಕಾರ್ಯಕರ್ತರು ಒಬ್ಬರೇ ಎಲ್ಲ ಓಟ್ ಹಾಕಿರೋದು. ನೀವು ಜನಸಾಮಾನ್ಯರು, ರೈತರು ಎಲ್ಲರೂ ಓಟ್ ಹಾಕೋದಕ್ಕೆ ಇವತ್ತು ಮುಖ್ಯಮಂತ್ರಿ ಆಗಿರೋದವರು. ನೀವು 136 ಸೀಟು 30 ಸೀಟು ಏನೋ ಗೆದ್ದಿದ್ರಿ. ಅವರು ಎಲ್ಲ ನಮ್ಮ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಸೇರಿ ಒಂದು ಮತ ಚಲಾಯಿಸೋದಕ್ಕೆ ನಿಮ್ಮ ಈ ಸರ್ಕಾರ ಬಂದಿರೋದು. ಇವತ್ತಿನ ದಿನಗಳಲ್ಲಿ ನೀವು ಬರೀ ಕಾರ್ಯಕರ್ತರೆಲ್ಲ ಹಾಕಿರೋಕ್ಕೆಲ್ಲ ನೀವು ಪಕ್ಷ ಬಂದಿರೋದು. ರೈತರು ಓಟ್ ಹಾಕಿದ್ದಾರೆ ಕರ್ರಿ. ಕೇವಲ ಕಾರ್ಯಕರ್ತರು ಓಟ್ ಹಾಕಿರೋದ್ರಿಂದ ನಿಮ್ಮ ಸರ್ಕಾರ ಗೆದ್ದು ಬಂದಿಲ್ಲ. ಜನಸಾಮಾನ್ಯರು, ರೈತ ಸಂಘಟನೆಗಳು, ರೈತರುಗಳು, ಎಲ್ಲ ಮಹಿಳೆಯರು ಎಲ್ಲರೂ ಓಟ್ ಹಾಕಿರೋದಕ್ಕೆ ಇವತ್ತು ನಿಮ್ಮದು ಪಕ್ಷ ಬಹುಮತ ಬಂದಿರೋದು. ನೀವು ಒಬ್ಬರೇ ಅಲ್ರಿ. ನೀವು ಕಾರ್ಯಕರ್ತರು ಒಂದು ಊರಿಗೆ 4 ಜನ 5 ಜನ ಇರ್ತಿದ್ರಿ. 4 ಜನ 5 ಜನ ನಿಮ್ಮ ನೋಡಿ ಒಂದು ಓಟ್ನೂ ಹಾಕೋಕ್ಕಲ್ಲ. ಕೆಲವರು ಕಾರ್ಯಕರ್ತರು ನಿಮ್ಮ ಸ್ವಾರ್ಥಕ್ಕೆ ಯಾರು ದುಡಿತಿದ್ರಿ, ನಿಮ್ಮ ನೋಡಿ ಯಾರು ಓಟ್ನೂ ಹಾಕೋಕ್ಕಲ್ಲ. ಯಾರು ರಾಜ್ಯದಲ್ಲಿ ಒಳ್ಳೆ ಪ್ರತಿನಿಧಿ, ಜನಪ್ರತಿ ನಾಯಕರು ಇರ್ತಾರೆ ಅಂಥವ್ರು ನೋಡಿ ನಮ್ಮ ರೈತರುಗಳು, ಸಾರ್ವಜನಿಕರು ಓಟ್ ಹಾಕ್ತಾರೆ. ನೀವು ಹೇಳ್ದೆ ಇಟ್ಕೆಯ, ನೀವು ಮಾಡ್ದೆ ಇಟ್ಕೆ ಯಾರು ಓಟ್ ಹಾಕೋದಕ್ಕರ್ರಿ. ಇದನ್ನು ಫಸ್ಟು ಅರ್ಥ ತಿಳ್ಕೊಳ್ಳಿ. ನೀವು ಮಾನ್ಯ ಮುಖ್ಯಮಂತ್ರಿ ಹತ್ರ ಏನೋ ಸಭಾಸ್ಗಿರಿ ತಗೊಳ್ಳೋಕ್ಕೋಸ್ಕರ ಆ ರೈತನ ಮೇಲೆ ದಾಖಲೆ ಮಾಡಿಬಿಡಿ. ಗುಂಡಾ ಕಾಯ್ದೆ ದಾಖಲೆ ಏನದ, ಮೊದಲು ಅದನ್ನು ಏನು ಮಾಡಿದ್ರಿ ಆಗ ಅದನ್ನು ಕೇಸನ್ನು ವಾಪಸ್ ತಗೊಂಡು ಆ ರೈತನಿಗೆ ಕ್ಷಮೆ ಕೇಳುವಂಥ ಕೆಲಸವನ್ನು ಮೊದಲು ಮಾಡಬೇಕು ನೀವು. ಇಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಯ್ತದೆ. ರಾಜ್ಯಾದ್ಯಂತ ಯಾವಾಗಲೇ ಇಲ್ಲಿ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರಿಗೆ ಇದೊಂದು ಎಚ್ಚರಿಕೆ ನಮ್ಮ ರೈತ ಸಂಘಟನೆ ಮುಖಾಂತರ ಅಂತ ನಾನು ಹೇಳಕ್ಕೆ ಬಯಸ್ಬಿಡ್ತೀನಿ.